ಅವರೇ, ನೀವ್ ನನಗೆ ಕೊಟ್ಟಿರೋ ಇಷ್ಟು ಉಡುಗೊರೆ ನನ್ಗೋಸ್ಕರ ನೀವ್ ಕಷ್ಟಪಟ್ಟು ಹುಡುಕಿ ತಂದಿರ್ತೀರ ಅಂತ ನಂಗೆ ಗೊತ್ತು. ನೀವ್ ನನಗ್ ಸಿಗದೆ ಇದ್ರು, ನಾನ್ ನಿಮ್ ಜೀವನ ಪೂರ್ತಿ ನಿಮ್ ಜೊತೆ ಇಲ್ದೇ ಇದ್ರು, ಈ ಉಡುಗೊರೆಗಳು ನಿಮ್ಮನ್ನ ನೆನ್ಪು ಮಾಡ್ತಾನೆ ಇರುತ್ತೆ. ಆ ನೆನಪುಗಳು ಸಾಕು. ಜೀವನ ಪೂರ್ತಿ ಅದನ್ನೇ ನೆನ್ಪು ಮಾಡ್ಕೊಂಡು ಹೇಗೋ ನೆಮ್ಮದಿಯಾಗಿ ಬದುಕ್ಬಿಡ್ತೀನಿ. ಆ ರಾಧೆ ಈ ಕೃಷ್ಣನ್ ಮೇಲಿರೋ ಪ್ರೀತಿನ ಒಂಚೂರು ಕಡಿಮೆ ಮಾಡ್ಕೊಂಡಿಲ್ವೋ, ನನ್ ಪ್ರೀತಿನೂ ಹಾಗೆ. ನಿಮ್ ಮೇಲಿರೋ ಪ್ರೀತಿ ನನಗ್ ಯಾವತ್ತೂ ಕಮ್ಮಿ ಆಗಲ್ಲ. ಒಂದ್ ವೇಳೆ ಕಮ್ಮಿ ಆದ್ರೆ ನನ್ ದೇಹದಲ್ಲಿ ನನ್ ಉಸಿರೇ ಇರಲ್ಲ. ಅದಕ್ಕೋಸ್ಕರನೇ ನನ್ ಮೇಲಿರೋ ಪ್ರೀತಿನ ಯಾರಿಗೂ ಗೊತ್ತಾಗ್ತಿರೋ ಹಂಗೆ ಜೋಪಾನವಾಗಿ ಬಚ್ಚಿಟ್ಕೊಂಡಿದ್ದೆ. ನಿಮ್ ಜೊತೆ ಜೀವನ ಪೂರ್ತಿ ಬಾಳೋ ಅದೃಷ್ಟ ಅಂತೂ ನನ್ ಪಡ್ಕೊಂಡ್ ಬಂದಿಲ್ಲ. ಕೊನೆ ಪಕ್ಷ ನಿಮ್ ನೆನಪುಗಳ ಜೊತೆ ಆದ್ರೂ ಬದುಕೋಣ ಅಂದ್ರೆ ಅದು ಕೂಡ ಇಲ್ಲ. ಆ ನೆಮ್ಮದಿ ಕೂಡ ನನ್ನಲ್ಲಿಲ್ಲ. ನಾನ್ ನಿಮ್ಮನ್ ಮರೆತರು ನಿಮ್ ನೆನಪುಗಳು ನನ್ನನ್ ಮರೆಯಲ್ಲ ಅಂತ ಅನ್ನಿಸ್ತಾ ಇತ್ತೆ. ನಾನೇನ್ ಮಾಡ್ಲಿ? ಇಲ್ಲ, ನಾನ್ ನಿಮ್ಮನ್ನ ಮರಿಬೇಕು. ನಾನ್ ನಿಮ್ಮನ್ನ ಮರಿಬೇಕು ಅಂದ್ರೆ ನಿಮ್ ನೆನಪುಗಳು ಯಾವ್ದು ನನ್ನ ಹತ್ರ ಇರಬಾರ್ದು, ಯಾವ್ದು ಇರಬಾರ್ದು. ಅದಕ್ಕೇನೆ ಈ ನೆನಪಿನ ಕಾಣಿಕೆಗಳೆಲ್ಲ ತರ್ಪಣ ಬಿಡಕ್ಕೆ ಇಲ್ಲಿ ಗಂಟ ಬಂದೀವ್ನಿ. ಎಲ್ರೂ ಸತ್ತವ್ರಿಗೆ ದರ್ಪಣ ಕೊಡ್ತಾರೆ, ಆದ್ರೆ ನಾನು ಜೀವಂತವಾಗಿರೋ ನಮ್ಮ ಪ್ರೀತಿಗೆ ದರ್ಪಣ ಬಿಡ್ತಿದ್ದೀನಿ. ಕ್ಷಮಿಸ್ಬಿಡಿ ಧ್ರುವ ಅವರೇ, ಕ್ಷಮಿಸ್ಬಿಡಿ. ನಾನಿಮ್ಮನ್ನ ಮರಿಬೇಕು. ನಮ್ಗೋಸ್ಕರ ನಮ್ ಜೊತೆಲಿರೋರು ಖುಷಿಯಾಗಿರೋದಕ್ಕೆ ನಾನು ಮರಿತೀನಿ. ಮಸಣ ಸೇರೋತು ಈಗ ನಾ ಕಂಡ ಕನಸಿಲ್ಲ. ನನ್ನ ಬಿಟ್ಟು ಜಗದ ಒಳಗೆ ನನಗೇನು ಉಳಿದಿಲ್ಲ. ದೇವನೇ